ಸುತ್ತಲೂ ಹಚ್ಚ ಹಸಿರಿನ ಹಸಿರುಗಂಬಳಿಯನ್ನ ಹೊದ್ದುಕೊಂಡಂತೆ ಭಾಸವಾಗುವ ಉತ್ತರಿದುರ್ಗ ಕೋಟೆ ಅಥವಾ ಬೆಟ್ಟದ ಪ್ರಾಕೃತಿಕ ಸಿರಿಯನ್ನ ನೋಡಿ ಕಣ್ತುಂಬಿಸಿಕೊಳ್ಳುವುದೇ ಸೌಭಾಗ್ಯ. अन्नपूर्णे सदापूर्णे शङ्करन प्राणवल्लभे अन्नपूर्णे सदापूर्णे शङ्करन प्राणवल्लभे घनवैराग्यसिद्ध्यर्थं भिक्षां देहि च पार्वती माते घनवैराग्यसिद्ध्यर्थं भिक्षां देहि च पार्वती अन्नपूर्णे सदापूर्णे महालक्ष्मी नमोस्तुते।
ನಾಡಪ್ರಭು ಕೆಂಪೇಗೌಡರ ಜಗತ್ಪ್ರಸಿದ್ಧ ಆಳ್ವಿಕೆಯಲ್ಲಿ ಸುಪ್ರಸಿದ್ಧಿಗೊಂಡ 7 ಸುತ್ತಿನ ಕೋಟೆಯು ಯಾತ್ರಿಕರ ಹಾಗೂ ಭಕ್ತರ ಪಾಲಿಗೆ ಸುಂದರ ಪ್ರವಾಸಿ ತಾಣವಾಗಿ ಹೆಸರುವಾಸಿಯಾಗಿರುವ ಉತ್ತರದುರ್ಗ ಕೋಟೆ ಅಥವಾ ಬೆಟ್ಟದ ಇತಿಹಾಸ ಹಾಗೂ ಇಲ್ಲಿನ ಪುಣ್ಯಸ್ಥಳಗಳ ಮಹತ್ವ ಬಣ್ಣಿಸಲಾಗುತ್ತದೆ. ಇಂತಹ ಇತಿಹಾಸ ಎನ್ನುವ ಐತಿಹಾಸಿಕ ಪುಣ್ಯಸ್ಥಳದ ಮಹತ್ವವನ್ನು ಯುವ ಪೀಳಿಗೆಗೆ ಪರಿಚಯಿಸುತ್ತಿರುವ ಹಾಗೂ ನಾಡಪ್ರಭು ಕೆಂಪೇಗೌಡರ ಆಳ್ವಿಕೆಯ ಮಹತ್ವವನ್ನು ವಿವರಿಸುತ್ತಿರುವ ಅಭಿನವ ಕೆಂಪೇಗೌಡ ವಾರ್ತೆಗೆ ಹಾಗೂ ಸಂಸ್ಥಾಪಕರಾದ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿರವರ ಕೈಂಕರ್ಯ ಶ್ಲಾಘನೀಯ. ಬಾಳೊಂದು ನಂದನ ಅನುರಾಗ ಬಂದನ ಸಹಜೀವನ ಸವಿಜೇನಿನ ಸದನ ಬಾಳೊಂದು ನಂದನ ತೊರೆದಾಗ ಜೇನುಗೂಡು ಬೆರೆತಾಗ ಮಾನಗೇಡು ದೊರೆತಾಗ ಜೇನುಗೂಡು ದೊರೆತಾಗ ಮಾನಗೇಡು ಹಿತಕೆಂಬರು ಮತಿವಂತರು ಬಾಳೊಂದು ನಲ್ದನ ಅನುರಾಗ ಬಂಧನ ಬಾಳೊಂದು ನಂದನ ಅನುರಾಗ ಬಂಧನ ಸಖ ಜೀವನ ಸವಿಜೇನಿನ ಸದನ ಬಾಳೊಂದು ನಂದನ ದೊರೆತಾಗ ಜೇನುಗೂಡು ಬೆರೆತಾಗ ಮಾನಗೇಡು ದೊರೆತಾಗ ಜೇನುಗೂಡು ಬೆರೆತಾಗ ಮಾನಗೇಡು ಹಿತಕೆಂಬರು ಮತಿವಂತರು ಬಾಳೊಂದು ನಲ್ದನ ಅನುರಾಗ ಬಂಧನ ನಿಸ್ವಾರ್ಥವೆಂಬ ಮಂತ್ರ ತಪಗೈದಗಾಳ ಯಂತ್ರ ನಿಸ್ವಾರ್ಥವೆಂಬ ಮಂತ್ರ ಜಪಗೈದ ಬಾಳ ಯಂತ್ರ ಸಿಹಿಯಾಗಲಿ ಕಹಿಯಾಗಲಿ ಒಲವಿಂದ ಸಾಗಲಿ ರಸಪೂರ್ಣವಾಗಲಿ
ಬಾಳೊಂದು ನಂದನ ಅನುರಾಗ ಬಂಧನ ಸಖಜೀವನ ಸವಿಜೇನಿನ ಸದನ ಬಾಳೊಂದು ನಂದನ. ಇವತ್ತು ಬೆಟ್ಟಳ್ಳಿ ಮಠ ಅಂದರೆ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಸತಿ ಅನ್ನದಾಸೋಹ ವಿದ್ಯಾದಾನವನ್ನು ಮಾಡುವ ಮುಖೇನ ಈ ಭಾಗದಲ್ಲಿ ಇವತ್ತು ದೇವರನ್ನು ಒಂದು ರೀತಿ ಪೂಜೆಯನ್ನು ಮಾಡಿದರೆ ಈ ಮಹಾಸ್ವಾಮಿಗಳಿಗೂ ಅಷ್ಟೇ ಜನ ಪೂಜೆ ಮಾಡುವಂಥ ವ್ಯಕ್ತಿಗಳು ಇಲ್ಲಿ ಈ ಒಂದು ಭಾಗದಲ್ಲಿ ಇದ್ದಾರೆ ಅಂದರೆ ತಪ್ಪಾಗಲಾರ್ದು. ಹಾಗಾಗಿ ಇಂಥ ಮಹಾಸ್ವಾಮಿಗಳ ಮಾರ್ಗದರ್ಶನ, ವಿದ್ಯಾಭ್ಯಾಸ, ವಸತಿಯ ಜೊತೆಯಲ್ಲಿ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ಕೆಲಸವನ್ನು ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಯಾತಕ್ಕೆ ಅಂದರೆ ಈ ಮಠಕ್ಕೂ ಮಾಗಡಿ ಕೆಂಪೇಗೌಡರಿಗೂ ಸಂಬಂಧವಿದೆ. ಮಾಗಡಿ ಕೆಂಪೇಗೌಡರ ಆಳ್ವಿಕೆ ಇದ್ದಾಗ ಮಹಾಸ್ವಾಮಿಗಳ ಮಠಕ್ಕೆ 100 ಎಕರೆ ಜಮೀನುಗಳನ್ನು ಕೊಟ್ಟು ದೇವಸ್ಥಾನಗಳನ್ನು ನಿರ್ಮಾಣವನ್ನು ಮಾಡಿ ಅಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗುವಂಥ ಭಕ್ತಾದಿಗಳಿಗೆ ಒಂದು ಮೂಲ ಸ್ಥಾನವನ್ನು ಮಾಡಿಕೊಟ್ಟಂಥವರು ಮಾಗಡಿ ಕೆಂಪೇಗೌಡರು. ಹಾಗಾಗಿ ಅವರ ಹೆಸರಿನಲ್ಲಿ ಇವತ್ತು ನಾವು ಬೆಟ್ಟವನ್ನು ಹತ್ತಾ ಇದ್ದೀವಿ. ಇದು ಚಿತ್ರೀಕರಣವಲ್ಲ. ಸರ್ಕಾರಗಳು ಇಲ್ಲಿವರೆಗೂ ಯಾವುದೇ ಒಂದು ಕೆಂಪೇಗೌಡರ ಮೂಲ ಸ್ಥಾನಗಳಿಗೆ ಬಂದು ಯಾರು ಬೆಟ್ಟವನ್ನು ಹತ್ತಿ ಇಲ್ಲಿವರೆಗೂ ಒಂದು ವೀಕ್ಷಣೆಯನ್ನು ಮಾಡ್ತಾ ಇಲ್ಲ. ಯಾರೋ ಒಬ್ಬರು ಹೋಗ್ತಾರೆ. ಇವತ್ತು ಉತ್ತರದುರ್ಗದ ಇವರೊಂದು ಸಂಘವನ್ನು ಮಾಡ್ಕೊಂಡಿದ್ದಾರೆ. ಇವರು ಸಂಘವನ್ನು ಮಾಡಿ ಒಂದು 7-8 ವರ್ಷಗಳ ಅವಧಿಯಲ್ಲಿ ಈಗೋ ಸರ್ಕಾರದ ಕೆಲವು ಸವಲತ್ತುಗಳನ್ನು ತಂದು ಒಂದು ಮೆಟ್ಟಲುಗಳನ್ನು ಮಾಡಿಸಿದಾರಲ್ಲ. ಉತ್ತರದುರ್ಗ ಸಂರಕ್ಷಣಾ ಸಮಿತಿಯವರು ಇಷ್ಟೊಂದು ಕೆಲಸವನ್ನು ಮಾಡಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಚಾರ. ಇದರ ಜೊತೆಯಲ್ಲಿ ಈ ಭಾಗದ ಶಾಸಕರಿಗೆ ರಂಗನಾಥ್ ಅವರಿಗೆ 2 ಕೆಂಪೇಗೌಡರ ಕೋಟೆಗಳು ಬರ್ತದೆ. ಒಂದು ಹುಲಿದುರ್ಗದ ಕೋಟೆ, ಒಂದು ಈ ಉತ್ತರದುರ್ಗದ ಕೋಟೆ. ಈ 2 ಭಾಗದಲ್ಲೂ ಮೆಟ್ಟಲುಗಳನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನಿಜವಾಗಲೂ ಮೊದಲಿಗೆ ಬಂದಂಥ ಬೆಟ್ಟಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ. ಆದರೆ ಏನು ಪೂರ್ಣ ಅಂತಲ್ಲ. ಇನ್ನು ಈ ಊರಿಗೆ ರಸ್ತೆ ಇಲ್ಲ, ಒಳಗೆ ಬರೋದಕ್ಕೆ ಸಾಧಾರಣವಂಥ ಒಂದು ಸುಸದೃಢವಾದಂಥ ಜಾಗಗಳಿಲ್ಲ. ಹಾಗಾಗಿ ಇನ್ನು ಈ ಒಂದು ಸರ್ಕಾರ ಈ ಕಡೆ ಗಮನ ಹರಿಸಿ ಸದ್ಯಕ್ಕೆ ಒಂದು 25 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಈ ಒಂದು ಉತ್ತರದುರ್ಗದ ಒಂದು ಚಿತ್ರಣ ಬದಲಾವಣೆ ಆಗ್ತದೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಈ ಮಹಾಸ್ವಾಮಿಗಳ ಆಶೀರ್ವಾದ ಜೊತೆಯಲ್ಲಿ ಈ ಭಾಗದ ಜನ ಎಲ್ಲರೂ ಒಂದು ಚಪ್ಪಾಳೆ ಹೊಡಿರಿ. ಎಲ್ಲರೂ ಚಪ್ಪಾಳೆ ಮುಖೇನ ಮಹಾಸ್ವಾಮಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ಳೋಣ. ಅವರ ಕೃಪಕಟಾಕ್ಷ ನಮಗಿರಲಿ ಅಂತೇಳಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಈ ಉತ್ತರದುರ್ಗ ಬೆಟ್ಟವನ್ನು ಗಣಿಗಾರಿಕೆಗೆ ಕೊಟ್ಟಿದ್ದು, ಇದನ್ನು ಉಳಿಸೋಕ್ಕೋಸ್ಕರವಾಗಿ ನಾವುಗಳು ನಮ್ಮ ಬೆಟ್ಟಳ್ಳಿ ಮಠದ ಸ್ವಾಮೀಜಿಯವರನ್ನು ವಿನಂತಿಸಿಕೊಂಡಾಗ ಈ ಸುತ್ತಮುತ್ತ ಹಳ್ಳಿಯ ಜನರನ್ನು ಕರೆಸಿ ವಿವರಿಸಿ ನಂತರ ಸ್ವಾಮೀಜಿಯವರ ಮುಖಾಂತರ DC ಅವರಿಗೆ ಪತ್ರವನ್ನು ಸಲ್ಲಿಸಿ ಇದು ಗಣಿಗಾರಿಕೆಯನ್ನು ನಿಲ್ಲಿಸಲಾಗಿದೆ. ಈ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ 7 ಸುತ್ತಿನ ಕೋಟೆ, ಅಕ್ಕ ತಂಗಿ ಕೊಡ ಮತ್ತು ದೇವಸ್ಥಾನಗಳನ್ನು ವಿವರಿಸಿರುತ್ತಾರೆ. ಇಲ್ಲಿ ಉತ್ತರದುರ್ಗದಲ್ಲಿ ಕೆಂಪೇಗೌಡರ ಅರಮನೆ ಇತ್ತು ಅಂತ ಹೇಳಿ ಗುರುತಿಸಲಾಗಿದೆ. ಆ ಅರಮನೆ ಜಾಗ ಮತ್ತು ಕೆಂಪೇಗೌಡರ ಅಕ್ಕ ತಂಗಿಯವರ ಕೊಡ, ಅವರು ಸ್ನಾನ ಮಾಡ್ತಿದ್ದಂಥ ಕಲ್ಯಾಣಿ ಇದೆ. ಆ ಕಲ್ಯಾಣಿ ಇವುಗಳೆಲ್ಲ ನಾವು ಉಳಿಸ್ಬೇಕಾಗುತ್ತೆ. ಇಂದು ನಾಡಪ್ರಭು ಕೆಂಪೇಗೌಡರ ನವದುರ್ಗಗಳಲ್ಲಿ ಒಂದಾದಂತಹ ಉತ್ತರದುರ್ಗದಲ್ಲಿ ನಮ್ಮ ಆತ್ಮೀಯರು ಅಭಿನವ ಕೆಂಪೇಗೌಡ ಎಂದು ಹೆಸರಾಗಿರುವಂತಹ ಡಾಕ್ಟರ್ H.M. ಕೃಷ್ಣಮೂರ್ತಿರವರ ಸಾರಥ್ಯದಲ್ಲಿ ಇವತ್ತು ಗಿರಿಯನ್ನು ಹತ್ತುವಂತಹ ಕಾರ್ಯ ಆಗ್ತಿದೆ. ನಾನು ನಾಡಿನ ಘನ ಸರ್ಕಾರದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಮಣ್ಣಿನ ಅಸ್ಮಿತೆ ಅಂತಂದರೆ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತೇನು ವಿಶ್ವದ ಗಣ್ಣನ್ನು ಕೊರೈಸುತ್ತಿರುವಂತಹ ಬೆಂಗಳೂರು ನಗರದ ನಿರ್ಮಾತೃಗಳು ಕೆಂಪೇಗೌಡರು. ಅವರು ಕಟ್ಟಿದಂಥ ಸ್ಮಾರಕಗಳನ್ನು, ಸ್ಥಳಗಳನ್ನು ಉಳಿಸುವಂಥ ಆದ್ಯ ಕರ್ತವ್ಯ ರಾಜ್ಯ ಸರ್ಕಾರ ಮಾಡಬೇಕಾಗಿರುವಂಥದ್ದು. ನಾನು ಸರ್ಕಾರದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕನಿಷ್ಠ ಏನು ನಮ್ಮ ಕೆಂಪೇಗೌಡ ಪ್ರಾಧಿಕಾರವನ್ನು ನಾಡಪ್ರಭು ಕೆಂಪೇಗೌಡ ಪ್ರಾಧಿಕಾರ ಮಾಡಿದ್ದೀರಲ್ಲ, ಅದರ ಮುಖೇನ ನಾಡಪ್ರಭುಗಳು ಎಲ್ಲೆಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಿದ್ದಾರೆ, ಸ್ಮಾರಕಗಳನ್ನು, ಮಂದಿರಗಳನ್ನು, ಮಠಗಳನ್ನು ಕಟ್ಟಿದ್ದಾರೆ,
ಅವನ್ನೆಲ್ಲ ಉಳಿಸಿ ಬೆಳೆಸಿ ನಾಡಿಗೆ ಮುಂದಿನ ಯುವ ಪೀಳಿಗೆಗೆ ತಿಳಿಸಬೇಕಾಗಿದೆ. ಇಲ್ಲದೆ ಹೋದರೆ ನಾಡಪ್ರಭು ಕೆಂಪೇಗೌಡರು ಇತಿಹಾಸದ ಗರ್ಭದಲ್ಲಿರ್ತಾರೆ ಹೊರತು ಜನರ ಮನೆಗಳಿಗೆ ಮುಟ್ಟಬೇಕು ಅಂತಂದರೆ ಸರ್ಕಾರ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕ್ರಮ ಕೈಗೊಳ್ಳಬೇಕು. ಇದೇ ವೇಳೆಯಲ್ಲಿ ನಾನು ನಮ್ಮ ಎಚ್.ಎಂ. ಕೃಷ್ಣಮೂರ್ತಿಯವರಿಗೆ ಒಂದು ಅಭಿನಂದನೆ ತಲುಪಿಸ್ತೀನಿ. ಏನಕ್ಕೆ ಅಂದರೆ ಇವತ್ತು ನಮ್ಮ ಮಾಗಡಿ ಕೆಂಪೇಗೌಡರ ಕೋಟೆ ಏನಾದರೂ ಉಳ್ಕೊಂಡಿದ್ದರೆ ಅದಕ್ಕೆ ನಮ್ಮ ಎಚ್.ಎಂ. ಕೃಷ್ಣಮೂರ್ತಿಯವರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾಡಪ್ರಭುಗಳನ್ನು ಬರೀ ಇತಿಹಾಸದಲ್ಲಿ ಕೇಳುವಂಥ ಸಂದರ್ಭದಲ್ಲಿಗೆ ನಾಡಪ್ರಭುಗಳ ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಲ್ಲ ಕಡೆ ಚಿತ್ರಣ ಮಾಡಿ ನಾಡಪ್ರಭುಗಳ ವಿಚಾರಧಾರೆಗಳನ್ನು ನಾಡಿನಾದ್ಯಂತ ತಲುಪಿಸುವಂತಹ ಮಹತ್ವವಾದ ಕಾರ್ಯವನ್ನು ಎಚ್.ಎಂ. ಕೃಷ್ಣಮೂರ್ತಿಯವರು ಮಾಡ್ತಾಯಿದ್ದಾರೆ. ಆ ದಯಾಮಯನಂಥ ಪಾರ್ವತಿ ಪರಮೇಶ್ವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವ್ರಿಗಿನ ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ನಾಡಿನಾದ್ಯಂತ ಕೆಂಪೇಗೌಡರ ಇತಿಹಾಸವನ್ನು ಮನೆಗಳಿಗೆ ಮುಟ್ಟಿಸುವಂಥ ಕಾರ್ಯ ಆಗಲಿ ಅಂತ ನಾನು ಮುಖೇನ ಅವರಿಗೆ ಶುಭ ಕೋರ್ತೀನಿ. ಈ ಉತ್ತರಿದುರ್ಗ ಬೆಟ್ಟವನ್ನು ಗಣಿಗಾರಿಕೆಗೆ ಕೊಟ್ಟಿದ್ದು, ಇದನ್ನು ಉಳಿಸೋಕ್ಕೋಸ್ಕರವಾಗಿ ನಾವುಗಳು ನಮ್ಮ ಬೆಟ್ಟಳ್ಳಿ ಮಠದ ಸ್ವಾಮೀಜಿಯವರನ್ನು ವಿನಂತಿಸಿಕೊಂಡಾಗ ಈ ಸುತ್ತಮುತ್ತ ಹಳ್ಳಿಯ ಜನರನ್ನು ಕರೆಸಿ ವಿವರವಾಗಿ ವಿವರಿಸಿ ನಂತರ ಸ್ವಾಮೀಜಿಯವರ ಮುಖಾಂತರ DC ಅವರಿಗೆ ಪತ್ರವನ್ನು ಸಲ್ಲಿಸಿ ಇದು ಗಣಿಗಾರಿಕೆಯನ್ನು ನಿಲ್ಲಿಸಲಾಗಿದೆ. ಈ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ 7 ಸುತ್ತಿನ ಕೋಟೆ, ಅಕ್ಕ ತಂಗಿ ಕೊಡ ಮತ್ತು ದೇವಸ್ಥಾನಗಳನ್ನು ವಿವರಿಸಿರುತ್ತಾರೆ. ಇಲ್ಲಿ ಉತ್ತರಿದುರ್ಗದಲ್ಲಿ ಕೆಂಪೇಗೌಡರ ಅರಮನೆ ಇತ್ತು ಅಂತ ಹೇಳಿ ಗುರುತಿಸಲಾಗಿದೆ. ಆ ಅರಮನೆ ಜಾಗ ಮತ್ತು ಕೆಂಪೇಗೌಡರ ಅಕ್ಕ ತಂಗಿಯವರ ಕೊಡ, ಅವರು ಸ್ನಾನ ಮಾಡ್ತಿದ್ದಂಥ ಕಲ್ಯಾಣಿ ಇದೆ, ಆ ಕಲ್ಯಾಣಿ ಇವುಗಳೆಲ್ಲ ನಾವು ಉಳಿಸ್ಬೇಕಾಗುತ್ತೆ. ಮಾಗಡಿ ಕೆಂಪೇಗೌಡಕ್ಕೆ ಜೈ, ನಾಡಿನ ದೊರೆ ಕೆಂಪೇಗೌಡಕ್ಕೆ ಜೈ, ದುಡಿದಂತ ಕೆಂಪೇಗೌಡಕ್ಕೆ ಜೈ.